ಸೂಪರಾದ ನೀರು ದೋಸೆ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ನಾನಿವತ್ತು ಚಿಕನ್ ಕರಿ ಜೊತೆ ಟೇಸ್ಟ್ ಮಾಡ್ತೀನಿ. ನಿಮಗೆ ಇಷ್ಟ ಇದೆ ಯಾವುದೇ ಕರಿ ಜೊತೆ ಆದರೂ ನೀವು ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಕೂಡ ಇದು ಸೂಪರ್ ಕಾಂಬಿನೇಷನ್. ಕಾಯಿ ಚಟ್ನಿ ಮಾಡ್ಕೊಳ್ಬೇಕು. ತೆಳ್ಳಗೆ ಬೆಳ್ಳಗೆ ಮಾಡಿದರೆ ಗಂಟ್ಲಲ್ಲಿ ಜಾರ್ಕೊಳ್ಳೋದೇ ಗೊತ್ತಾಗಲ್ಲ ದೋಸೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸೂಪರಾದ ಒಂದು ನೀರು ದೋಸೆಯನ್ನು ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಬಂದ ಕರಿ ಜೊತೆ ಟೇಸ್ಟ್ ಮಾಡ್ಬೋದು. ನಾನೊಂದು 1 kg ಅಕ್ಕಿನ ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಇಟ್ಕೊಂಡಿರ್ತೀನಿ. ನಾವು ದೋಸೆ ಮಾಡುವ ಒಂದು 4 ಅವರ್ ಮೊದಲು ಅಕ್ಕಿ ನೆನೆಯಕ್ಕೆ ಇಡಬೇಕು. ಇಲ್ಲ ನೈಟ್ ಹಾಕಿ ಬೆಳಿಗ್ಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಹಾಕಿ ಸಂಜೆ ರುಬ್ಕೊಂಡ್ರು ಅದು ಕೂಡ ಚೆನ್ನಾಗಿರುತ್ತೆ. ನಾನು ನಮ್ಮ ಊರಲ್ಲಿ ಬೆಳೆದ ಅಕ್ಕಿನ ಇವತ್ತು ನೀರು ದೋಸೆಗೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಚೆಂದ ವಾಶ್ ಮಾಡಿ ನೆನೆಯಲು ಬಿಡೋಣ. ನೀರು ದೋಸೆಗೆ ಅಕ್ಕಿ ಚೆನ್ನಾಗಿ ನೆಂದ್ಕೊಂಡಿದೆ ನೋಡಿ. ಈ ರೀತಿಯಲ್ಲಿ ನೆಂದಿರಬೇಕು. ಇವಾಗ ನೈಸಾಗಿ ರುಬ್ಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ಕಾಯಿ ಬೇಕಾದ್ರೆ ಹಾಕೊಳ್ಬೋದು, ಜೀರಿಗೆ ಬೇಕಾದ್ರೆ ಹಾಕೊಳ್ಬೋದು. ಹಾಗೆಯೇ ಇವತ್ತು ನಾನು ಅಕ್ಕಿ ಮಾತ್ರ ರುಬ್ಬಿ ಮಾಡ್ತಾ ಇದ್ದೀನಿ. ನೀರು ದೋಸೆಗೆ ಮಾತ್ರ ಅಕ್ಕಿನ ಎಷ್ಟು ನೈಸ್ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡಿರಬೇಕು. ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು. ಸ್ವಲ್ಪನೂ ತರಿ ಇರಬಾರ್ದು. ತರಿ ಇದ್ರೆ ಅಷ್ಟು ಚೆನ್ನಾಗಿ ನೀರು ದೋಸೆ ಎಳಕಿಸಿ ಬರಲ್ಲ. ಈಗ ನಾವು 1 ಕಪ್ಪಷ್ಟು ಹಿಟ್ಟು ರುಬ್ಬಿದ್ದನ್ನು ಹಾಕ್ಕೊಂಡ್ರೆ ಅದಕ್ಕೆ 3 ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೀರು ದೋಸೆ ಯಾವತ್ತು ತೆಳ್ಳಗೆನೇ ಮಾಡಬೇಕು. ಸೇಮ್ ಒಂದು ವಿಧಾನದಲ್ಲಿ ಎಲ್ಲ ಅಕ್ಕಿನ ಹೀಗೆ ರುಬ್ಕೊಂಡ್ರೆ ಆಯಿತು. 1 ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ನಾನು 2 ಕಪ್ಪಷ್ಟು ಗಟ್ಟಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಅದಕ್ಕೆ 6 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ 2 ಕಪ್ಪಷ್ಟು ನೀರು ತೊಳೆದು ಹಾಕೊಳ್ತಾ ಇದ್ದೀನಿ. ಮಿಕ್ಕಿದ 4 ಗ್ಲಾಸ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಮಾತ್ರ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳುವಂಥದ್ದು 1 ಕಪ್ಪಿಗೆ. ನೀವು ತೆಳ್ಳಗೆ ರುಬ್ಕೊಂಡ್ರಲ್ಲ, ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹದದಲ್ಲಿ ನೀರು ದೋಸೆ ಹಿಟ್ಟು ರೆಡಿಯಾಗಿರಬೇಕು. ನಾವು ಊರಲ್ಲೆಲ್ಲ ತುಂಬ ಮಾಡ್ಕೊಳ್ತೀವಿ. ಹಬ್ಬಗಳಲ್ಲೆಲ್ಲ ನಾವು ಈ ಮಾಮೂಲಿ ದೋಸೆ ಎಲ್ಲ ಮಾಡಲ್ಲ, ನೀರು ದೋಸೆನೇ ಮಾಡ್ತೀವಿ. ತುಂಬಾ ರೆಡಿ ಮಾಡ್ಕೊಂಡಿರಬೇಕು ಹಿಟ್ಟು. ಆವಾಗೆಲ್ಲ ಕಲ್ಲಲ್ಲಿ ಕಡ್ದು ಮಾಡ್ತೀವಿ, ಅದರ ರುಚಿನೇ ಬೇರೆ. ಮತ್ತು ಒಲೆಯಲ್ಲಿ ನಾವು ನೀರು ದೋಸೆ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ನೀವು ಯಾರೆಲ್ಲ ನಿಮ್ಮ ಊರಲ್ಲಿ ಕಲ್ಲಲ್ಲಿ ಕಡ್ದ ನೀರು ದೋಸೆ ಟೇಸ್ಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ನೀರು ದೋಸೆ ಮಾಡಿಕೊಳ್ಳೋಣ. ನಂದು ಮಾಮೂಲಿ ನೀರು ದೋಸೆ ಮಾಡುವ ಕಲ್ಲು, ಬಳಪದ ಕಲ್ಲು ಹಾಳಾಗಿದೆ. ಸೊ ಹಾಗಾಗಿ ನಾನು ಈ ನಾನ್ ಸ್ಟಿಕ್ ತವದಲ್ಲೇ ಮಾಡ್ಕೊಳ್ತೀನಿ. ನೀರು ದೋಸೆ ಹಾಕೊಳ್ಳೋ ಮೊದಲು ತವಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಒರೆಸ್ಕೊಂಡು ಆಮೇಲೆ ದೋಸೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ. ಜಾಸ್ತಿ ಬೇಡ. ಬಳಪದ ಕಲ್ಲಾದರೆ ಪ್ರತಿಯೊಂದು ದೋಸೆ ಹಾಕುವಾಗನೂ ಮೊದಲು ಎಣ್ಣೆ ಹಾಕ್ಕೊಂಡೇ ಮಾಡ್ಕೊಳ್ಬೇಕು. ಈ ನಾನ್ ಸ್ಟಿಕ್ ತವ ಆದರೆ ಹಾಗಿಲ್ಲ. ನೀರು ದೋಸೆ ಹಾಕೊಳ್ಳುವ ಮೊದಲು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು. ಇಷ್ಟು ತೆಳ್ಳಗೆನೆ ಹಾಕ್ಕೊಳ್ಬೇಕು. ನೀರು ದೋಸೆನ ಮಗ್ಚೆ ಹಾಕಿ ಏನು ಬೇಯಿಸ್ಕೊಳ್ಬಾರ್ದು ನೋಡಿ. ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು.
ನೀರು ದೋಸೆ ಹಾಕ್ಕೊಳ್ಳುವಾಗ ಯಾವಾಗಲೂ ಹೈ ಫ್ಲೇಮಲ್ಲೇ ಇರಬೇಕು, ಉರಿ ಕಡಿಮೆ ಇರಬಾರ್ದು. ಉರಿ ಕಡಿಮೆ ಇದ್ದರೆ ಒಂಥರ ಓಡ್ ಥರ ಆಗೋಗುತ್ತೆ, ಅಷ್ಟು ಸಾಫ್ಟಾಗಿ ಬರಲ್ಲ. ಈ ರೀತಿಯಲ್ಲಿ ತೆಳ್ಳಗೆ ಬಂದಿರಬೇಕು. ಈ ಹದದಲ್ಲಿ ದೋಸೆ ರೆಡಿಯಾಗಿರಬೇಕು. ಸೂಪರಾದ ನೀರು ದೋಸೆ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ನಾನಿವತ್ತು ಚಿಕನ್ ಕರಿ ಜೊತೆ ಟೇಸ್ಟ್ ಮಾಡ್ತೀನಿ. ನಿಮಗೆ ಇಷ್ಟ ಇದೆ ಯಾವುದೇ ಕರಿ ಜೊತೆ ಆದರೂ ನೀವು ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಕೂಡ ಇದು ಸೂಪರ್ ಕಾಂಬಿನೇಷನ್. ಕಾಯಿ ಚಟ್ನಿ ಮಾಡ್ಕೊಳ್ಬೇಕು. ತೆಳ್ಳಗೆ ಬೆಳ್ಳಗೆ ಮಾಡಿದರೆ ಗಂಟ್ಲಲ್ಲಿ ಜಾರ್ಕೊಳ್ಳೋದೇ ಗೊತ್ತಾಗಲ್ಲ ದೋಸೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಚಿಕನ್ ಸಾರು ಮತ್ತು ನೀರು ದೋಸೆ ರೆಡಿ ಆಗಿದೆ. ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಈ ಹದದಲ್ಲಿ ಅದ್ಭುತವಾದ ನೀರು ದೋಸೆ ರೆಡಿ ಮಾಡಿಕೊಂಡು ಹೇಗಿತ್ತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.